ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ಲವಕುಶರ ಜನನ ಮತ್ತು ಸೀತೆಯ ಪರಿಗ್ರಹಣದ ಕಥೆಯನ್ನ ತಿಳಿಸಿಕೊಡುತ್ತೇವೆ. ಪ್ರಜೆಗಳು ಆಡುತ್ತಿದ್ದ ಮಾತುಗಳನ್ನ ಕೇಳಿದ ಶ್ರೀರಾಮನು ಸೀತಾದೇವಿಯನ್ನ ಮತ್ತೆ ಕಾಡಿಗೆ ಕಳುಹಿಸಿದ. ಸೀತೆಗೆ ಅಲ್ಲಿ ದಿಕ್ಕೇ ತೋಚದಂತೆ ಆಯಿತು. ಅವಳು ಅಳುತ್ತಾ ಇದ್ದಳು. ಅಲ್ಲೇ ಹತ್ತಿರದಲ್ಲಿದ್ದ ವಾಲ್ಮೀಕಿ ಋಷಿಗಳ ಆಶ್ರಮಕ್ಕೆ ಈ ಅಳು ಕೇಳಿಸಿತು. ಅವರು ಯಾರು ಎಂದು ನೋಡಲು ಅಲ್ಲಿಗೆ ಬಂದರು. ಸೀತಾದೇವಿಯ ಪರಿಸ್ಥಿತಿಯನ್ನು ನೋಡಿ ಅವಳ ಹತ್ತಿರ ಏನಾಯಿತು ಎಂದು ವಿಚಾರಿಸಿದರು. ಸೀತೆ ಎಲ್ಲಾ ವಿಚಾರವನ್ನು ತಿಳಿಸಿದಳು. ವಾಲ್ಮೀಕಿ ಋಷಿಗಳು ಸೀತಾದೇವಿಗೆ ತಮ್ಮ ಆಶ್ರಮದಲ್ಲೇ ಆಶ್ರಯ ಕೊಟ್ಟರು. ಅವರ ಆಶ್ರಯದಲ್ಲಿ ಸೀತೆಯು ತುಂಬಾ ಆರಾಮವಾಗಿ ಇದ್ದಳು. ಒಂದು ದಿನ ಆಕೆ ಅವಳಿ ಮಕ್ಕಳಿಗೆ ಜನ್ಮ ನೀಡಿದಳು. ನಂತರ ಕೆಲವು ದಿನ ಬಿಟ್ಟು ಅವುಗಳಿಗೆ ಲವಕುಶ ಎಂದು ಹೆಸರಿಟ್ಟಳು. ಲವ ಎಂದರೆ ತುದಿ ಭಾಗ ಎಂದು ಅರ್ಥ. ಕುಶ ಎಂದರೆ ದರ್ಭೆ ಹುಲ್ಲು ಎಂದು ಅರ್ಥ. ಲವಕುಶರು ದೊಡ್ಡವರಾಗುತ್ತಾ ಬಂದಂತೆ ವಾಲ್ಮೀಕಿ ಋಷಿಗಳು ಅವರಿಗೆ ವಿದ್ಯಾಭ್ಯಾಸ ಮಾಡಿಸಿದರು. ವೇದ, ವೇದಾಂತ, ಶಾಸ್ತ್ರ, ಪುರಾಣ ಎಲ್ಲವನ್ನೂ ಕಲಿಸಿದರು. ಲವಕುಶರು ವಿದ್ಯೆಯನ್ನ ಬೇಗನೆ ಕಲಿತರು. ಕೆಲವು ದಿವಸಗಳಾದ ಮೇಲೆ ಶ್ರೀರಾಮನು ಅಶ್ವಮೇಧ ಯಾಗ ಮಾಡಲು ನಿಶ್ಚಯ ಮಾಡಿದನು. ಒಂದು ಕುದುರೆಯನ್ನ ಯಜ್ಞದ ಕುದುರೆಯನ್ನಾಗಿ ಎಲ್ಲ ಕಡೆ ಸುತ್ತಿಕೊಂಡು ಬರಲು ಬಿಟ್ಟರು. ಅದು ಎಲ್ಲ ಕಡೆ ತಿರುಗುತ್ತಾ ವಾಲ್ಮೀಕಿ ಋಷಿಗಳ ಆಶ್ರಮಕ್ಕೆ ಬಂತು. ಋಷಿಗಳ ಆಶ್ರಮದ ತೋಟವನ್ನ ಆ ಕುದುರೆ ಹಾಳು ಮಾಡುತ್ತಾ ಇತ್ತು. ಅಲ್ಲೇ ಇದ್ದ ಲವಕುಶರಲ್ಲಿ ಲವನು ಆ ಕುದುರೆಯನ್ನ ನೋಡಿದನು ಮತ್ತು ಅದರ ಮೇಲೆ ಒಂದು ಪಟ್ಟಿ ಬರೆದಿರುವುದನ್ನು ಗಮನಿಸಿದನು. ಆ ಪಟ್ಟಿಯಲ್ಲಿ ಈ ಕುದುರೆಯನ್ನ ಕಟ್ಟಿ ಹಾಕಿದವರು ಯುದ್ಧ ಮಾಡಬೇಕು, ಇಲ್ಲದಿದ್ದರೆ ಸೋತಿದ್ದೇನೆ ಎಂದು ತಿಳಿಯಬೇಕು ಎಂದು ಬರೆದಿತ್ತು. ಇದನ್ನು ನೋಡಿದ ಲವನಿಗೂ ಸಿಟ್ಟು ಬಂತು. ಈ ಕುದುರೆ ಯಾರದ್ದು? ಭಯವಿಲ್ಲದೆ ನಮ್ಮ ಆಶ್ರಮದ ತೋಟವನ್ನ ಹಾಳು ಮಾಡುತ್ತಿದೆ. ಅಲ್ಲದೆ ಇದರ ಮೇಲೆ ವೀರರಾಗಿದ್ದರೆ ಈ ಕುದುರೆಯನ್ನ ಕಟ್ಟಬೇಕು ಎಂದು ಬರೆದಿದೆ ಎಂದು ಯೋಚಿಸಿ ಆ ಕುದುರೆಯನ್ನ ಕಟ್ಟಿ ಹಾಕಿದನು. ಅದರ ಹಿಂದೆ ಶ್ರೀರಾಮನ ಸೈನ್ಯ ಬರುತ್ತಿತ್ತು. ಅವರು ಲವಕುಶರ ಹತ್ತಿರ ಈ ಕುದುರೆಯನ್ನ ಬಿಟ್ಟು ಬಿಡಿ, ಇಲ್ಲದೇ ಇದ್ದರೆ ಯುದ್ಧ ಮಾಡಬೇಕಾಗುತ್ತದೆ ಎಂದರು. ಆಗ ಲವನು, ಈ ಕುದುರೆಯು ನಮ್ಮ ತೋಟವನ್ನ ಹಾಳು ಮಾಡಿದೆ. ಅದಲ್ಲದೆ ವೀರರಾಗಿದ್ದರೆ ಯುದ್ಧ ಮಾಡಬೇಕು ಎಂದು ಬರೆದಿದೆ. ಈ ಕುದುರೆಯನ್ನ ನಾವು ಬಿಡುವುದಿಲ್ಲ. ನೀವು ವೀರರಾಗಿದ್ದರೆ ನಮ್ಮನ್ನು ಸೋಲಿಸಿ ಬಿಡಿಸಿಕೊಂಡು ಹೋಗಿ ಎಂದ. ಆ ಹುಡುಗನ ಮಾತುಗಳನ್ನ ಆ ಸೈನಿಕರು ಲೆಕ್ಕಿಸದೆ ಕುದುರೆಯನ್ನ ಬಿಡಿಸಲು ಹೋದರು. ಆಗ ಲವನು ಅವರ ಮೇಲೆ ಬಾಣಗಳನ್ನು ಬಿಟ್ಟನು. ಅವರೆಲ್ಲ ದಿಕ್ಕಾಪಾಲಾಗಿ ಓಡಿ ಹೋದರು. ಈ ವಿಚಾರ ಶತ್ರುಘ್ನನಿಗೆ ತಿಳಿಯಿತು. ಅವನು ಸೇನೆ ಸಮೇತ ಅಲ್ಲಿಗೆ ಬಂದನು. ಲವಕುಶರು ಅವನ ಸೈನಿಕರಲ್ಲಿ ಅನೇಕರನ್ನು ಬಾಣಗಳಿಂದ ಕೊಂದು ಹಾಕಿದರು. ಸಿಟ್ಟಿಗೆದ್ದ ಶತ್ರುಘ್ನನು ಲವನ ಮೇಲೆ ಬಾಣಗಳನ್ನು ಬಿಟ್ಟನು. ಲವನು ಮೂರ್ಛೆ ಹೋದನು. ಕೂಡಲೇ ಆಶ್ರಮವಾಸಿಗಳು ಸೀತೆಗೆ ಈ ವಿಷಯವನ್ನ ತಿಳಿಸಿದರು. ಅಷ್ಟರಲ್ಲಿ ಕುಶನು ಶತ್ರುಘ್ನನ ಮೇಲೆ ಬಾಣಗಳನ್ನು ಬಿಟ್ಟನು. ಶತ್ರುಘ್ನನು ಮೂರ್ಛೆ ಹೋದನು. ನಂತರ ಅಲ್ಲಿಗೆ ಲಕ್ಷ್ಮಣ ಬಂದನು. ಅಷ್ಟರಲ್ಲಿ ಲವನಿಗೂ ಪ್ರಜ್ಞೆ ಬಂದಿತ್ತು. ಲವಕುಶರಿಬ್ಬರೂ ಸೇರಿ ಈಗ ಲಕ್ಷ್ಮಣನನ್ನ ಸೋಲಿಸಿದರು. ಈ ವಿಷಯ ತಿಳಿದ ರಾಮನು ಅಲ್ಲಿಗೆ ಬಂದರು. ಆ ಮಕ್ಕಳಿಗೆ ರಾಮನು, ನಿಮ್ಮ ಶಕ್ತಿಯನ್ನ ನಾನು ಮೆಚ್ಚಿದ್ದೇನೆ. ನನ್ನ ಸೈನ್ಯವನ್ನ ನೀವು ಸೋಲಿಸಿದ್ದೀರಿ. ಈಗ ನಾನೇ ಬಂದಿದ್ದೇನೆ. ನಮ್ಮ ಕುದುರೆಯನ್ನು ಬಿಟ್ಟು ಬಿಡಿ ಎಂದು ಕೇಳಿದನು. ಆಗ ಆ ಮಕ್ಕಳು, ನೀನು ಶೂರನಾಗಿದ್ದರೆ ನಮ್ಮನ್ನ ಸೋಲಿಸಿ ಕುದುರೆಯನ್ನ ಕರೆದುಕೊಂಡು ಹೋಗು, ಇಲ್ಲವೇ ನಮಗೆ ಶರಣಾಗು ಎಂದು ಸವಾಲು ಹಾಕಿದರು. ರಾಮನು ಅವರ ಬಳಿ, ನಿಮ್ಮ ಹೆಸರೇನು, ನೀವು ಯಾರು, ನಿಮ್ಮ ತಂದೆ ತಾಯಿ ಯಾರು ಎಂದು ಕೇಳಿದರು. ಆಗ ಆ ಹುಡುಗರು ತಮ್ಮ ಬಗ್ಗೆ ಹೇಳಿದರು. ತಮ್ಮ ತಾಯಿ ವನದೇವಿ, ತಂದೆ ಯಾರೆಂದು ಗೊತ್ತಿಲ್ಲ, ನಮ್ಮನ್ನು ವಾಲ್ಮೀಕಿ ಋಷಿಗಳು ಬೆಳೆಸಿದರು ಎಂದು ಹೇಳಿದರು. ಆಗ ರಾಮನಿಗೆ ಇವರು ತನ್ನ ಮಕ್ಕಳೇ ಎಂದು ಗೊತ್ತಾಯಿತು. ಆದರೆ ಅವನು ಅದನ್ನು ಹೇಳಲಿಲ್ಲ. ಬೇರೆ ದಾರಿಯಿಲ್ಲದೆ ಯುದ್ಧಕ್ಕೆ ಇಳಿದನು. ಲವಕುಶರು ಎಷ್ಟು ಬಾಣ ಬಿಟ್ಟರೂ ರಾಮನು ಅವರಿಗೆ ಹಿಂತಿರುಗಿ ಬಾಣ ಬಿಡುತ್ತಿರಲಿಲ್ಲ. ಇದನ್ನು ನೋಡಿದ ರಾಮನ ಸೈನ್ಯದವರಿಗೂ ಆಶ್ಚರ್ಯವಾಯಿತು. ಕೊನೆಗೆ ರಾಮನು ಈ ಯುದ್ಧವನ್ನು ಕೊನೆ ಮಾಡಬೇಕು ಎಂದುಕೊಂಡು ಬಾಣ ಬಿಡಬೇಕು ಎನ್ನುವಷ್ಟರಲ್ಲಿ ವಾಲ್ಮೀಕಿ ಋಷಿಗಳು ಸೀತೆಯನ್ನ ಕರೆದುಕೊಂಡು ಅಲ್ಲಿಗೆ ಬಂದರು. ರಾಮನನ್ನು ತಡೆದು ಅವನಿಗೆ, ಇವರಿಬ್ಬರೂ ನಿನ್ನ ಮಕ್ಕಳು, ಇವಳು ನೋಡು ನಿನ್ನ ಹೆಂಡತಿ ಸೀತಾದೇವಿ ಎಂದು ವಾಲ್ಮೀಕಿ ಋಷಿಗಳು ರಾಮನಿಗೆ ಅವರನ್ನ ಒಪ್ಪಿಸಿದರು. ಇದರಿಂದ ಅವರೆಲ್ಲರಿಗೂ ಸಂತೋಷವಾಯಿತು. ಲವಕುಶ ಸೀತೆಗೂ ಸಂತೋಷವಾಯಿತು. ಮೂರ್ಛೆ ಬಿದ್ದಿದ್ದ ಲಕ್ಷ್ಮಣ, ಶತ್ರುಘ್ನ ಎಲ್ಲರಿಗೂ ಮಂತ್ರಿಸಿದ ಜಲ ಸಿಂಪಡಿಸಿ ಎಚ್ಚರಗೊಳಿಸಿದರು. ಶ್ರೀರಾಮ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಅಶ್ವಮೇಧ ಕುದುರೆಯ ಸಹಿತ ಅಯೋಧ್ಯೆಗೆ ಹೊರಟನು.
ಮುಂದಿನ ವಿಡಿಯೋದಲ್ಲಿ ಅಶ್ವಮೇಧ ಯಜ್ಞ ಸಮಾಪ್ತಿಯ ಕಥೆಯನ್ನು ತಿಳಿಸಿಕೊಡುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.